ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ? ಇನ್ನು ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ದಿವಸ ವಿರೋಧಗಳು ಉಂಟಾಗುವ ಸಾಧ್ಯತೆ ಇದೆ. ನಿಮಗೆ ಗೊತ್ತಿಲ್ಲದೆ ಎಲ್ಲೋ ತೊಡಕಾಗ್ತಾ ಇದೆ ಅಂತ ನಿಮಗೆ ಅನಿಸುತ್ತೆ. ಆ ರೀತಿಯ ಒಂದು ತೊಡಕು ಸೂಚಿಸ್ತಾ ಇದೆ. ದಿವಸ ನಷ್ಟ, ನಿಮಗೂ ಕೂಡ ಸ್ವಲ್ಪ ವ್ಯಥೆ, ದುಃಖ, ಸೋಲು, ಮುಖ್ಯವಾಗಿ ಸೋಲು ಉಂಟಾಗ್ತಕ್ಕಂಥದ್ದು. ಎಲ್ಲ ನಾನು ಎಷ್ಟು ಪ್ರಯತ್ನ ಮಾಡಿದ್ರೂ ಅದು ವಿಫಲ ಆಯ್ತಲ್ಲ ಅಂತ ಅನಿಸುತ್ತೆ. ಆ ರೀತಿಯ ಒಂದು ತೊಡಕಿದೆ ಈ ದಿವಸ. ಇದಕ್ಕೇನು ಪರಿಹಾರ? ದುರ್ಗಾ ಸಪ್ತಶತಿ ಪಾರಾಯಣ ಮಾಡೋದು ತುಂಬ ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ದಿವಸ ನೋಡಿ, ಪಂಚಮ ಸ್ಥಾನದಲ್ಲಿ ಚಂದ್ರರಾಹು ಇದ್ದರೆ ಮಾನಸಿಕವಾಗಿ ತೊಳೆದಾಟ, ದ್ವಂದ್ವತೆ ಅಂತೀವಲ್ಲ, ಯೋಚನೆ ಮಾಡಿ ಸಾಕಾಗಿ ಹೋಗುತ್ತೆ. ಮಕ್ಕಳ ವಿಚಾರದಲ್ಲಿ ಅವ್ರು ಏನೋ ಆರೋಪ ತಂದುಬಿಡ್ತಾರೆ ನಿಮ್ಮ ತಲೆ ಮೇಲೆ, ಅದನ್ನೇ ನಿಭಾಯಿಸೋದು ಬಹಳ ಕಷ್ಟ ಅಂತ ಅನಿಸ್ಬಿಡುತ್ತೆ. ಆ ರೀತಿಯ ಒಂದು ತೊಡಕುಗಳು, ಇನ್ಯಾವುದೋ ಕಂಪ್ಲೇಂಟ್, ಇನ್ನೆಲ್ಲೋ ಹೊಡೆದಾಟ, ಅದು ಬಂದುಬಿಟ್ಟು ನಿಮ್ಮ ತಲೆಗೆ ಬಂದುಬಿಡುತ್ತೆ ಅಂಥದ್ದು. ಮತ್ತು ಮೀಟಿಂಗ್ಗಳಲ್ಲಿ, ಸಭೆಗಳಲ್ಲಿ ನೀವು ನಿರ್ಣಯ ತೆಗೆದುಕೊಳ್ಳುವ ಬಹಳ ಎಚ್ಚರಿಕೆ ಬೇಕು, ಹುಷಾರಾಗಿರಿ. ಇದರ ಹೊರತಾಗಿ ದಾಂಪತ್ಯದಲ್ಲಿ ನಿಮಗೂ ಕೂಡ ಮನಸ್ತಾಪಗಳಿದ್ದಾವೆ, ವ್ಯಾಪಾರ ಮೋಸ ಹೋಗೋ ಸಾಧ್ಯತೆ ಇದೆ, ಸ್ವಲ್ಪ ತೊಡಕಿದೆ. ಆದರೆ ನಿಮಗೆ ಧೈರ್ಯ ಇದೆ. ದುರ್ಗಾ ದರ್ಶನ ಅಥವಾ ಲಲಿತಾ ಸಹಸ್ರನಾಮ ಇವೆರಡರಿಂದ ತುಂಬ ಸಹಾಯವಾಗುತ್ತೆ, ಪ್ರಯತ್ನ ಮಾಡಿ. ಇನ್ನು ಧನುರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಫಲ ಕಾಣಲಿಕ್ಕೆ ಅವಕಾಶಗಳು ಖಂಡಿತ ಇದೆ, ಚೆನ್ನಾಗಿದೆ. ನಿಮ್ಮ ಸ್ಥಾನಕ್ಕೆ ಚ್ಯುತಿ ಇಲ್ಲ, ಭದ್ರತೆ ಇದೆ. ಆದರೆ ಪ್ರಯಾಣದಲ್ಲಿ ತೊಂದರೆ ಇದೆ. ನೀರಿನ ಪ್ರಯಾಣ ತೊಂದರೆ ಸೂಚಿಸ್ತಾ ಇದೆ. ಆಮೇಲೆ ಕೃಷಿ ಚಟುವಟಿಕೆಗಳಲ್ಲಿ ತೊಂದರೆಗಳು, ವಿಷಜಂತುಗಳ ಭಯ ಸೂಚಿಸ್ತಾ ಇದೆ. ಈ ವಾಟರ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ, ಕಫ, ಶ್ವಾಸಕೋಶ ಅಲ್ಲಿ ತೊಂದರೆಗಳುಂಟಾಗೋ ಸಾಧ್ಯತೆ ಸೂಚಿಸ್ತಾ ಇದೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ. ನೀವು ಕೂಡ ದುರ್ಗಾ ಕವಚ ಕೇಳಿಸ್ಕೊಂಡ್ರೆ, ನಾಗ ಕವಚ ಕೇಳಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಇನ್ನು ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಪರಿಶ್ರಮ ಜಾಸ್ತಿ, ಶ್ರಮ ಇದೆ. ಆದರೆ ನೀವು ಗೆಲ್ತೀರ, ಅದನ್ನು ಸಾಧಿಸ್ತೀರ, ಅದರ ಸಂಶಯ ಇಲ್ಲ. ಈ ದಿವಸ ನಿಮಗೆ ಸ್ವಲ್ಪ ಕುಟುಂಬದಲ್ಲಿ ಹಿರಿಯರ ಜೊತೆಗೆ ಮನಸ್ತಾಪಗಳು ಉಂಟಾಗೋ ಸಾಧ್ಯತೆ ಇದೆ. ಅವರಿಂದಾಗಿ ನಷ್ಟ ಆಯಿತು ಅಂತ ಕೊರಗೋ ಸಾಧ್ಯತೆ ಇದೆ. ಜೊತೆಗೆ ಸ್ವಲ್ಪ ಭಯದ ವಾತಾವರಣ, ಸ್ತ್ರೀಯರಿಗೆ ಭಯ, ಅಂಜಿಕೆ, ಅಳುಕು, ಧೃತಿಗೆಡ್ತೀರ, ಅಂಥದ್ದೊಂದು ಲಕ್ಷಣ ಇದೆ. ಜೊತೆಗೆ ಸಹೋದರಲ್ಲಿ ಮನಸ್ತಾಪಗಳು ಉಂಟಾಗುತ್ತೆ. ಥ್ರೋಟ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ, ಕೆಮ್ಮು ವಿಪರೀತವಾಗಿ ಅದು ತೊಂದರೆ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಬೇಕು, ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಬೇಕು. ಶನೈಶ್ಚರ ಕವಚವನ್ನು ಕೇಳಿಸ್ಕೊಳ್ಳಿ. ನೀವೂ ನಾಗ ಕವಚವನ್ನು ಕೇಳಿಸ್ಕೊಳ್ಬಹುದು, ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿಯವರಿಗೆ ದಿವಸ ಆಹಾರ ಮತ್ತು ನೀರು ಎರಡರ ವ್ಯತ್ಯಾಸ ಮಾಡ್ಕೊಳ್ತೀರ. ಅಕಸ್ಮಾತ್ ಏನೋ ಪ್ರಯಾಣದಲ್ಲಿದ್ದರೆ ಪ್ರಯಾಣದಲ್ಲಿ ತೊಂದರೆ ಉಂಟಾಗುತ್ತೆ. ಹೊರಗಿನ ಜರ್ನಿ ಅಲ್ಲೇ ನಿಮಗೆ ವ್ಯತ್ಯಾಸ ಆಗೋ ಸಾಧ್ಯತೆ ಹೆಚ್ಚಾಗಿದೆ. ನೀರಿನ ಬಗ್ಗೆ ತುಂಬ ಕೇರ್ ತಗೊಳ್ಳಿ. ಇದರ ಹೊರತಾಗಿ ಈ ದಿವಸ ಈ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋರು ಟ್ರಾನ್ಸಾಕ್ಷನ್ ಮಾಡುವಾಗ ಹುಷಾರಾಗಿರಿ. ಯಾವುದೋ ಪಾಸ್ವರ್ಡು, ಯಾವುದೋ ID, ಇನ್ನೇನೋ ಆಗಿಬಿಡ್ತಕ್ಕಂಥ ಸಾಧ್ಯತೆ. ಯಾಮಾರು ಬಿಡ್ತಾರೆ, ಗೊತ್ತಾಗೋದಿಲ್ಲ, ಮಂಕ್ ಕವಿತು ಅಂತೀವಿ, ಆ ರೀತಿ ಆಗಿಬಿಡುತ್ತೆ. ತುಂಬ ಹುಷಾರಾಗಿರ್ಬೇಕು ಈ ದಿವಸ. ಇನ್ನು ಬಂಧುಗಳ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ಮಾತಾಡಿದ್ರೆ ಪ್ರಮಾದ ಮಾಡ್ಕೊಂಡ್ಬಿಡ್ತೀರ. ಹೀಗಾಗಿ ಅವರಿವ್ರ ವಿಚಾರ, ಕಂಡವ್ರ ವಿಚಾರ ಯಾಕೆ, ನಾವಾಯ್ತು ನಮ್ಮ ಕೆಲಸ ಆಯಿತು ಅಂತಿದ್ದರೆ ಈ ರಾಶಿ ಫಲದಲ್ಲೂ ಶುಭ ಕಾಣಲಿಕ್ಕೆ ಅವಕಾಶ ಇದೆ. ಹೀಗಾಗಿ ಅದರಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಈ ದಿವಸ ನೀವು ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ನಾಗ ಪ್ರಾರ್ಥನೆ ಮಾಡಿ, ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ, ಇವೆಲ್ಲವೂ ನಿಮಗೆ ಫಲ ಕೊಡುತ್ತೆ. ಮೀನರಾಶಿಯವರಿಗೆ ನೋಡಿ, ರಾಶಿಯಲ್ಲೇ ಇರತಕ್ಕಂಥ ಚಂದ್ರ ಮತ್ತು ರಾಹು ಇದು ನಿಮ್ಮ ಆರೋಗ್ಯವನ್ನು ವ್ಯತ್ಯಾಸ ಮಾಡುತ್ತೆ. ಕಣ್ಣಿನ ಬಾಧೆಯನ್ನು ಸೂಚಿಸ್ತಾ ಇದೆ. ಮಕ್ಕಳ ವಿಚಾರದಲ್ಲಿ ಮನಸ್ತಾಪಗಳುಂಟಾಗುವ ಸಾಧ್ಯತೆ, ಭಯದ ವಾತಾವರಣ ಸೂಚಿಸ್ತಾ ಇದೆ. ಹುಷಾರಾಗಿರಬೇಕು. ಇದು ವೃತ್ತಿಯಲ್ಲಿ ಅನುಕೂಲ ಇದೆ, ಕೆಲಸ ಕಾರ್ಯಗಳಿಗೆ ತೊಂದರೆ ಇಲ್ಲ, ಲಾಭ ಇದೆ, ಅದೃಷ್ಟ ಚೆನ್ನಾಗಿರ್ತದೆ. ಈ ದಿವಸ ಶತ್ರುಗಳಿಂದಾಗಿ ಹಣ ವ್ಯಯ ಅದನ್ನು ಸೂಚಿಸ್ತಾ ಇದೆ. ಆರೋಗ್ಯ ಮತ್ತು ಶತ್ರುಗಳ ಬಾಧೆ ಇವುಗಳ ಬಗ್ಗೆ ಗಮನ ಇರಬೇಕು. ನೀವು ಕೂಡ ನಾಗ ಕವಚ ಹೇಳಿಕೊಂಡ್ರೆ ಬಹಳ ಒಳ್ಳೆಯದು. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಕ್ಲೇಶಹಾರಿಣೇ ನಮಃ. ನೋಡಿ, ಕ್ಲೇಶಹಾರಿಣೇ ನಮಃ. ಕ್ಲೇಶ ಅಂದರೆ ವ್ಯಥೆ, ದುಃಖ, ಇವೆಲ್ಲವನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಅಂತ ಈ ಮಂತ್ರ ಹೇಳಿದ್ರೆ ಈ ದಿವಸ ಚಂದ್ರ ರಾಹು ಯುತಿ ಇದೆಯಲ್ಲ, ಇದರ ನಿವಾರಣೆ ಆಗಿಬಿಡುತ್ತೆ. ಹೇಳ್ಕೊಳ್ಳಿ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸಿಕೊಟ್ರಿ. ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ.
ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.